ಹೋರಾಟದ ಹಾದಿಗಳನ್ನು ನೋಡಿ ಸರ್. ನಮಸ್ಕಾರ, ನಾನು ಡಾಕ್ಟರ್ ನಾಗರಾಜ್ ಎಸ್ ಅಂತ ಹೇಳ್ತಾರೆ. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಅಕ್ರಮ ಕುರಿತು ಹೋರಾಟ ಮಾಡ್ತಾ ಇದ್ದೀವಿ. ಸುಷ್ಮಾ ಇಂಟರ್ ಅಂತೇಳಿ ಅಲ್ಲಿ 3 ವರ್ಷಗಳ ಕಾಲ ನಾವು ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀವಿ ಸರ್. ಯಾರ್ಯಾರಿಗೆ ಮನೆ ಕೊಡ್ತೀವಿ ಸರ್, ಯಾರ್ಯಾರಿಗೆ ಮನೆ ಕೊಟ್ಟಿದ್ದೀವಿ ಅನ್ನೋದು ನೋಡಿ ಸರ್. ಓದಿ ಎಸ್ ಸರ್. ಸರ್ ಅಲ್ಲಿ ಯೋಗ್ಯರು ಹೊರಗಿದ್ದೀವಿ, ಅಯೋಗ್ಯರು ಒಳಗಿದ್ದಾರೆ ಸರ್. 2023 ಸಂದರ್ಭದಲ್ಲಿ ಚುನಾವಣಾ ನೀತಿ ಸಮಿತಿ ಇದ್ದಾಗ ನೇಮಕಾತಿ ಮಾಡ್ಕೊಂಡಿರುವಂಥ ಸರ್. ಅಲ್ಲಿ ಈಗಿರುವ ಕುಲಪತಿ ಆಗಿರ್ತಾರೆ ಟಿ ಭಾಸ್ಕರ್ ಅವರು ನಮಗೆ 3 ವರ್ಷದ ಹೋರಾಟ ಮಾಡ್ತೀವಿ, ಅನೇಕ ಭರವಸೆಗಳು ಕೊಡ್ತಾ ಬಂದಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರ ಸ್ಪಂದನೆ ಮಾಡಿಲ್ಲ. ನಾವು ಈ 2026 ಜನವರಿಗೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯಕ್ಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ, ವಿಶ್ವವಿದ್ಯಾಲಯಕ್ಕೆ ಬೀಗ ಹಾಕಿ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಹೆಂಡರ ಮಕ್ಕಳು ಬೀದಿ ಬಂದರೂ ಪರವಾಗಿಲ್ಲ, ಅನ್ಯಾಯವನ್ನು ತಡ್ಕೊಳ್ಳೋದಿಲ್ಲ ಸರ್. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸರ್ ಸರ್ ಒಂದು ಸೆಕೆಂಡ್, ನಾವು ಆಲ್ರೆಡಿ ನಿಮ್ಮ ಜೊತೆ ಸಂಪರ್ಕದಿದ್ದೀವಿ ಸಾಹೇಬ್ರ. ನಾನು ಪ್ರೊಫೆಸರ್ ಕರ್ನಾಟಕ ಯೂನಿವರ್ಸಿಟಿ. ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಏನಾರು ಐತೆ ಆ ವಿಶ್ವವಿದ್ಯಾಲಯದ ಇಷ್ಟು ನೋಡಿ ಸರ್. ಇಲ್ಲಿ ನೋಡಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಇದು ಫೇಕ್ ಐತಿ, ಇದು ಸರ್ಟಿಫಿಕೇಟ್ ತಗೋತೈತಿ. ಈ ಫೇಕ್ ಇದ್ದವ್ರನ್ನ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಸರ್ ಇಲ್ಲಿ ನೋಡಿ ಸರ್, ನೋಡಿ ಸರ್ ಡಿಗ್ರಿ ನೋಡಿ ಸರ್. ನಾವು ಬಂದ ಅಲ್ಲ ಸರ್, ನೀವು ಬಂದಿರೋದ್ರಿಂದ ನಾವು ಸಮಾಧಾನ ಇದಾವೆ ಸಾಹೇಬ್ರ ಕೇಳಿರಲಿ. ನೀವು ಬಂದಿರೋದ್ರಿಂದ ನಾವು ಸಮಾಧಾನ ಇದ್ದೇವೆ, ನಮಗೆ ಗೊತ್ತಿದ್ರಂತ ಸಮಾಧಾನ ಇದಾವೆ ನಾವು. ಯಾಕಂದ್ರೆ 3 ವರ್ಷ ಆದ್ರೆ ನಾವು ಇಲ್ಲಿ ಬಂದು ಫೇಕ್ ಅಂತ ಇದು ಫೇಕ್ ಸಾಹೇಬ್ರ. ದೇವಪ್ಪ ಸಾಹೇಬ್ರ, ಇದು ಮಾಸ್ಟರ್ ಆಫ್ ಡಿಪ್ಲೊಮಾ ಕೋರ್ಸ್ ಯಾವುದೇ ಪದವಿಗೆ ಸಮಾನವಾದದ್ದಲ್ಲ. ಅಂದ್ರೆ BA BSc BCom BBA ಇದಕ್ಕೆ ಸಮಾನವಾದದ್ದಲ್ಲ. ಒಬ್ಬ ಅಯೋಗ್ಯ SSLC ಪಾಸ್ ಆಗಿ ಹೆಂಗಾದ್ರೆ ನಿಮ್ಮ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಕಾನೂನು ಮಂತ್ರಿ ಎಚ್ ಕೆ ಪಾಟೀಲ್ ಅವರ ಕುಮ್ಮಕ್ಕದಿಂದ ಅವ್ರು ಮೆರೀತಾ ಇದ್ದಾರೆ. ಎಚ್ ಕೆ ಪಾಟೀಲ್ ಸಾಹೇಬ್ರು ನಮಗೆ ಬೇಕಾದ್ರು ಇದುವರೆಗೆ ಧ್ವನಿ ಎತ್ತಿಲ್ಲ. ಅವ್ರು ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ. ದಯವಿಟ್ಟು ಅನ್ಯಾಯವನ್ನ ಸಪೋರ್ಟ್ ಮಾಡೋಣ ಅಂತ ಹೇಳಿ ಸರ್. ದಯವಿಟ್ಟು ಸರ್ ಇವತ್ತು ಅವರೇ ಬರಬೇಕು, ಇಲ್ಲಾಂದ್ರೆ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾರೆ. ಮಾಸ್ಟರ್ ಡಿಪ್ಲೊಮಾ ಕೋರ್ಸ್ ಅದು ಕನ್ಸರ್ಟ್ ಅಲ್ಲ. ಇಂಥವ್ರು ಎಚ್ ಕೆ ಪಾಟೀಲ್ ಸಪೋರ್ಟ್ ಮಾಡಿ ಅಲ್ಲಿ ಸಾಯಕುಲ ಹುದ್ದೆ ಮಾಡ್ತಾ ಇದ್ದಾರೆ. ಇದನ್ನ ಕೇಳಿದ್ರೆ ಸರಿ ಇದ್ಬಿಡು ಅಂತ ಹೇಳ್ತಾ ಇದ್ದಾರೆ ಮಿನಿಸ್ಟರ್ ಸಹಿತ. ಸಪೋರ್ಟ್ ಮಾಡಬಾರ್ದು ಸರ್. 25 ಮಂದಿ ನೇಮಕಾತಿ ಐತಲ್ಲ, ಅದು ಒಂದು ಸರ್. ಈಗ ನಾವು ಬಂದ ನಿಮ್ಮನ್ನ ಬಂದು ಕೇಳಿ ಸರ್, IB ಒಳಗೆ ಬರೋದು ನಿಮ್ಮನ್ನು ಭೇಟಿ ಆಗದಾರ. ಯಾಕಂದ್ರೆ ನಮಗೆ ಬೇಕಾದ್ರೆ ನಮ್ಮ ಹಿರಿಯರು ನೀವು ಅಂತ ಹೇಳಿ. ಆದ್ರೆ ನೀವು ಬಂದದಕ್ಕೆ ಯಾಕೆ ಸಮಾಧಾನ ಅದಾವಂದ್ರೆ ಬೇರೆ ಬಂದದ್ದು ನಾವು ಕೊಡ್ತಿದ್ದು ಇಲ್ಲ, ಹಂಗೆ ಹರ್ಕೊಂಡು ನಿಲ್ತಿದ್ವು. ಡಿಪಾರ್ಟ್ಮೆಂಟ್ ಕಳೆದ ಅರೆಸ್ಟೇ ಹೋಗಿದ್ದು ಗೊತ್ತಲ್ಲ. ನೀವು ಬಂದದಕ್ಕೆ ಇದಾಗಿದೆ ಹಂಗ ಸರ್. ಸರ್ ಇದು ಏನೈತೆ ಹೇಳ್ರಿ, ಇಂಥ ಅಯೋಗ್ಯ ನಾವೊಂದು ವಿಶ್ವವಿದ್ಯಾಲಯ ಪ್ರಪಂಚದಾಗ ಇರ್ತಕ್ಕಂಥ ಒಂದು ಹೋರಾಟ ಮಾಡಿದ್ದೇನೆ. ಹೋರಾಟ ಎಷ್ಟು ಮಾಡಿದೆ ಮತ್ತೆ ಏನು ಎಲ್ಲ ಎಂಥ ಪರಿಸ್ಥಿತಿ. ಸುಧಾಕರ್ ಸಾಹೇಬ್ರು ತಡಿ ಸುಧಾಕರ್ ಸಾಹೇಬ್ರು ನಾವು ಮೇಲೆ ಡೈರೆಕ್ಟ್ ಭೇಟಿಯಾದ ಸರ್. ಭೇಟಿಯಾದಾಗ ಏನದು ಗೊತ್ತು ಸರ್ ಸುಧಾಕರ್ ಸಾಹೇಬ್ರು, ನಾನು 12/12/2023 ಅಧಿವೇಶನದೊಳಗೆ ಪ್ರಸಾದ್ ಅಬ್ಬಾಯಿ ಸಾಹೇಬ್ರು ಮಾತಾಡಾದ್ಮೇಲೆ 8/2/2024 ಜನಸ್ಪಂದನ ಕಾರ್ಯಕ್ರಮದ ಹೋದ್ವಿ. COD ತನಿಖೆ ಮಾಡ್ತಾವ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲ ಮುಖ್ಯಮಂತ್ರಿ ಜೊತೆ ಮಾತಾಡಿದ್ರು. ಆಮೇಲೆ ನಾವು ಹೋಗಿ ಭೇಟಿಯಾದಾಗ ಇದರಿಂದ ಬೇರೆಯವ್ರ ಕೈವಾಡ ಐತಿ. ಹಂಗಾರೆ ಏನು ಹೇಳ್ರಿ ಸಾಹೇಬ್ರ, ನೀವು ಹೇಳ್ರಿ ಆಗಿರುವ ನೇಮಕಾತಿ ರದ್ದಾಗಬೇಕು. ಭೇಟಿ ಮಾಡಿ ಸರ್ CM ಅವರಿಗೆ. ಸರ್ ನಾವು MA PhD ಮಾಡ್ಕೊಂಡು ಗೋಲ್ಮೆಂಟ್ ಮಾಡ್ಕೊಂಡು ಬೀದೇ ನಿಂತ್ಕೊಂಡಿದ್ದೀವಿ ಸರ್. ಅಯೋಗ್ಯರು ಒಳಗಿದ್ದಾರೆ ಸರ್. ನೀವು ಹೆಂಗೆ ಹೇಳ್ತೀರಿ, ನ್ಯಾಯ ಹೆಂಗೆ ಕೊಡ್ತೀರಿ ಸರ್? ನಾವು ನೋಡಿ ಸರ್ ಹೇಳಿ ಸರ್ ಹೇಳಿ. ನಾವು ಫೋನ್ ಮಾಡ್ತೀವಿ ಸರ್.